ಆದಿ ಅಂದ್ರೆ ಮೊದಲು. ಯೋಗಿಗಳು, ಚಿಕಿತ್ಸಾ ವಿಜ್ಞಾನಿಗಳು ತಾಯಿಯ ಗರ್ಭದಲ್ಲಿರುವ ಮಗು ಹೊರಬರುವವರೆಗೆ ಗರ್ಭದ ಕತ್ತಲೆಯಲ್ಲಿ ಹೇಗೆ ಸುರಕ್ಷಿತವಾಗಿ ಬೆಳೆಯುತ್ತದೆ ಅಂತ ನೋಡಿದಾಗ ಮಗು ಗರ್ಭದಲ್ಲಿ ಮುಷ್ಟಿ ಹಿಡಿದಿರುತ್ತದೆ. ಇದರಿಂದ ಈ ಒತ್ತಡದಿಂದ ರಕ್ತದ ಚಲನೆ, ಪ್ರಾಣಶಕ್ತಿಯ ಚಲನೆ ಮಗುವಿಗೆ ಶಕ್ತಿ ಕೊಡುತ್ತದೆ. ಆದ್ರಿಂದಲೇ ಚಿಕಿತ್ಸಾ ವಿಜ್ಞಾನಿಗಳು ಈ ಮುದ್ರೆಯನ್ನು ಆದಿಮುದ್ರೆ ಅಂತ ಕರೆದ್ರು. ಆದಿಮುದ್ರೆ ಮಾಡೋದ್ರಿಂದ ಏನಾಗುತ್ತೆ? ಅಗ್ನಿತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಮೇಲೆ ಒತ್ತಡ ಬೀಳೋದ್ರಿಂದ ಪ್ರಾಣವಾಯುವಿನ ಚಲನೆ ಹೆಚ್ಚುತ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಚಲನೆ ಹೆಚ್ಚುತ್ತದೆ. ಇದರಿಂದ ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಸರಾಗವಾಗಿ ಸಿಗುತ್ತದೆ. ಇದರಿಂದ ಏನಾಗುತ್ತೆ? ನಮ್ಮ ಫುಫುಸಗಳ ಸಾಮರ್ಥ್ಯ ಹೆಚ್ಚುತ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳನ್ನು ಗುಣಪಡಿಸುವ ಪ್ರಾಣಶಕ್ತಿ ಅಥವಾ ಪ್ರಾಣಿಕ್ ಎನರ್ಜಿ ಸರಾಗವಾಗಿ ಚಲಿಸುವಂತೆ ಮಾಡುತ್ತದೆ ಈ ಆದಿಮುದ್ರೆ. ಹೀಗೆ ನಮ್ಮ ದೇಹದ ಎಲ್ಲಾ ಅಂಗಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ. ಅಂದ್ರೆ ನಮ್ಮ ದೇಹ